ಇನ್ನು ಇದೆಲ್ಲದರ ಜೊತೆಗೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಅಳೆದು ತೂಗಿ ಯಾರ್ಯಾರನ್ನ ಆಯ್ಕೆ ಮಾಡಿದೆ ನೋಡಿ, ಬಹಳ ದೊಡ್ಡ ಕಸರತ್ತು ಮಾಡಿದ್ದಾರೆ ಅಂತ ಅನ್ಸಲ್ಲ. ಆದರೆ ಎಲ್ಲ ಸಮುದಾಯಗಳನ್ನು ಕೂಡ ಮುಟ್ಟಬೇಕಲ್ಲ, ಈ ಪ್ರಯತ್ನವನ್ನು ಮಾಡಲಾಗಿದೆ. ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ದಕ್ಕಿದೆ, ದಲಿತ ಸಮುದಾಯಕ್ಕೆ DCM ಪಟ್ಟ ದಕ್ಕಿದೆ ಪರಮೇಶ್ವರರ ಮುಖಾಂತರ, 3 ಲಿಂಗಾಯತ ನಾಯಕರುಗಳಿಗೆ ಸಚಿವ ಸ್ಥಾನ ದಕ್ತಾ ಇದೆ. ಹಿಂದುಳಿದ ವರ್ಗದ ಹರಿಪ್ರಸಾದ್ ಅವರಿಗೆ KPCC ಸಾರಥ್ಯವನ್ನು ವಹಿಸಲಾಗ್ತಾ ಇದೆ. ಹೀಗಾಗಿ ಈ ಮುಖಾಂತರ ಎಲ್ಲರ ಮನಸ್ಸು ಮುಟ್ಟುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದೆ. ಆದರೆ ಇಷ್ಟೊಂದು ಕಸರತ್ತು ಮಾಡಬೇಕಾಗಿತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ಇರೋರನ್ನೇ ಒಂದೆರಡು ಜನ ಡ್ರಾಪ್ ಆಗಿದ್ದಾರೆ. ದಿನೇಶ್ ಗುಂಡೂರಾವ್ ಡ್ರಾಪ್ ಆದರು, ಡಾಕ್ಟರ್ H.C. ಮಹದೇವಪ್ಪ ಡ್ರಾಪ್ ಆದರು. H.C. ಮಹದೇವಪ್ಪ ಕೂಡ ಸುದೀರ್ಘವಾಗಿ ಅಧಿಕಾರವನ್ನು ನೋಡಿರುವಂಥವ್ರು. ಈಗ H.C. ಮಹದೇವಪ್ಪನಂಥವ್ರು ಏನಾದರೂ ಡ್ರಾಪ್ ಆಗಿಬಿಟ್ರೆ ಈ ಸದ್ಯಕ್ಕೆ ಪರ್ಮನೆಂಟ್ಲಿ ಏನಾದರೂ ಡ್ರಾಪ್ ಆದರು ಅಂತಂತಂದರೆ ನರೇಂದ್ರ ಸ್ವಾಮಿ ಅಂಥವ್ರಿಗೆ ಅವಕಾಶ ಸಿಗ್ಬೋದು. ಹೀಗೆ ಏನಾದರೂ ಮ್ಯಾನೇಜ್ ಮಾಡಬೇಕಲ್ಲ. ಅಧಿಕಾರ ವಹಿಸ್ಕೊಂಡಂಥವರೇ ಅನುಭವಿಸ್ತವರೇ ಮತ್ತೆ ಅನುಭವಿಸ್ಬೇಕು ಅಂತಂದ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಆದರೆ ತುಂಬ ಆಶ್ಚರ್ಯ ಅಂತಂತಂದರೆ ಒಂದು ಜನರನ್ನು ಬಿಟ್ಟೇ ಬಿಡ್ತಾರೆ ಅನ್ನುವಂಥ ಮಾತಿತ್ತು. ಆದರೆ ಇಲ್ಲ, ಬಹುತೇಕ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ ನಾಯಕರುಗಳನ್ನೇ ಈ ಮೊದಲ ಪಟ್ಟಿಲಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡ್ತಾ ಇದ್ದೀವಿ ಭಾಳ ಅಳದು ತೂಗಿ ಪಟ್ಟಿಯನ್ನು ರೆಡಿ ಮಾಡಿರುವಂಥದ್ದು. ಆದರೆ ಈ ಪಟ್ಟಿ ಮಾಡಲಿಕ್ಕೆ, ಹಳೆ ಪಟ್ಟಿನೇ ಒಂದು ಚೂರು ಆ ಕಡೆ ಈ ಕಡೆ ಮಾಡಲಿಕ್ಕೆ ಇಷ್ಟೊಂದು ಟೈಮ್ ತಗೋಬೇಕಾಗಿತ್ತಾ? ಇಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗಬೇಕಾಗಿತ್ತಾ? ಇಷ್ಟೊಂದು ಕಸರತ್ತುಗಳು ಬೇಕಿತ್ತಾ ಅನ್ನುವಂಥದ್ದು ನಂಬರ್ 1. ನಂಬರ್ 2, ತುಂಬ ಸ್ಪಷ್ಟವಾಗಿ DK ಶಿವಕುಮಾರ್ ಕೂಡ ಯಾವುದೂ ಹಠ ಹಿಡಿದು ಮಾಡುವಂಥ ಸ್ಥಿತಿನಲ್ಲಿಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಯಾಕಂದರೆ ಈ ಪಟ್ಟಿನಲ್ಲಿ ತುಂಬ ಸ್ಪಷ್ಟವಾಗಿ ಕಾಣುವಂಥದ್ದು ಏನು ಅಂತಂದರೆ ಸಿದ್ದರಾಮಯ್ಯನವರ ಕೈಯೇ ಮೇಲುಗೈ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನಂತೀರಿ? ಹೌದು ರಂಗನಾಥ್, ಒಂದು ಚರ್ಚೆ ನಡೀತಾ ಇದೆ ಹೀಗೆ ಪತ್ರಕರ್ತರ ವಲಯದಲ್ಲಿ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅನ್ನುವಂತಹದ್ದು. ಅಂದ್ರೆ ಕಳೆದ ಬಾರಿ ಸಂಪುಟದಲ್ಲಿ ಯಾರ್ಯಾರಿದ್ರು ಅವರೇ ಬಹುತೇಕ ಇರುವಂತಹದ್ದು. ಮತ್ತೆ ಸಿದ್ದರಾಮಯ್ಯ ಅವರು ಯಾರು ಹೇಳಿದ್ದಾರೆ ಈ ಮೊದಲ ಪಟ್ಟಿಯಲ್ಲಿ, ಈಗ 14 ಜನರ ಮೊದಲ ಪಟ್ಟಿಯಲ್ಲಿ ಬಹುತೇಕ ಅವರೇ ಆಗಿರುವಂತಹದ್ದು. ಮತ್ತೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಶಾಸಕರುಗಳೇ, ಹಿರಿಯ ನಾಯಕರುಗಳೇ ಈಗ ಸಚಿವರಾಗಿರುವಂತಹದ್ದು. ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಇದ್ದಂಥವರೇ ಈಗಲೂ ಕೂಡ ಮಂತ್ರಿ ಆಗಿದ್ದಾರೆ. ಈ 14 ಜನರಲ್ಲಿ ಬಹುಮುಖ್ಯವಾಗಿ UT ಖಾದರ್ ಅವರು ಸ್ಪೀಕರ್ ಆಗಿದ್ರು, ಅವರೀಗ ಮಂತ್ರಿ ಆಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೇವಲ MLA ಆಗಿದ್ರು, ಈಗ ಮಂತ್ರಿ ಆಗಿರುವಂತಹದ್ದು. ಈಗ ಸದ್ಯದ ಹೈಕಮಾಂಡ್ ಲೆಕ್ಕಾಚಾರವನ್ನ ನೋಡ್ತಾ ಹೋಗೋದಾದ್ರೆ ಬಹುಮುಖ್ಯವಾಗಿ ಈಗೇನು 14 ಮಂದಿ ಆಗಿದ್ದಾರೆ, ಇನ್ನ ಯಾರು ಹೊಸಬ್ರಾಗ್ತಾರೆ ಅವರೆಲ್ಲರೂ ಕೂಡ ಹೊಸ ಮುಖಗಳಾಗಿರ್ತವೆ ಅನ್ನುವಂತಹದ್ದು. ಅಂದ್ರೆ ಯಾರ್ಯಾರಿಗೆ ಸೀನಿಯರ್ಗಳಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು ಸಂಪುಟದಲ್ಲಿ ಈ ಒಂದು ಮೊದಲ ಪಟ್ಟಿಯಲ್ಲಿ ಕೊಡಲಾಗಿದೆ. ಇನ್ನ ಮುಂದೆ ಬರತಕ್ಕಂತಹ ಎಕ್ಸ್ಟೆನ್ಷನ್ ಏನಿದೆ, ಸಂಪುಟ ವಿಸ್ತರಣೆ ಏನಿದೆ, ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ ಬಹುತೇಕ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡ್ತಾರೆ ಅನ್ನುವಂತಹದ್ದು. ಈಗ ಇನ್ನು 20 ಸ್ಥಾನಗಳನ್ನೇನು ಎಕ್ಸ್ಟೆಂಡ್ ಮಾಡಬೇಕಾಗಿದೆ, ವಿಸ್ತರಣೆ ಮಾಡಬೇಕಾಗಿದೆ. ಈ 20 ಸ್ಥಾನಗಳು ಕೂಡ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹದ್ದು. ಈ ಬಹುಮುಖ್ಯವಾಗಿ ಈಗ 14 ಜನರು ಏನು ಹಿರಿಯ ಸಚಿವರುಗಳು, ಹಿರಿಯ ಶಾಸಕರುಗಳು ಸಚಿವರಾಗಿದ್ದಾರೆ, ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಹೈಕಮಾಂಡ್ ಮಾಡಿರುವಂತಹದ್ದು. OBC ಸಮುದಾಯಕ್ಕೆ 2 ಸ್ಥಾನಗಳನ್ನು ಕೊಟ್ಟಿರುವಂತಹದ್ದು. ಯತೀಂದ್ರ ಅವರು ಜೊತೆಗೆ ಬೈರತಿ ಸುರೇಶ್ ಅವರು. ಕುರುಬ ಸಮುದಾಯಕ್ಕೆ 2, ಬಹುಮುಖ್ಯವಾಗಿ ಲಿಂಗಾಯತ ಸಮುದಾಯಕ್ಕೆ 3 ಕೊಟ್ಟಿರುವಂತಹದ್ದು. ಈಶ್ವರ್ ಖಂಡ್ರೆ ಅವರು, MB ಪಾಟೀಲ್ ಅವರು, ಜೊತೆಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೂ ಕೂಡ DK ಶಿವಕುಮಾರ್ ಸೇರಿದಂತೆ ರಾಮಲಿಂಗಾರೆಡ್ಡಿ ಅವರನ್ನು ಸೇರಿದಂತೆ 3 ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇರುವಂತಹದ್ದು. ಕೃಷ್ಣ ಬೈರೇಗೌಡರು ಕೂಡ ಇದರಲ್ಲಿ ಸೇರಿದ್ದಾರೆ. ಬಹುಮುಖ್ಯವಾಗಿ ದಲಿತ ಸಮುದಾಯಕ್ಕೂ ಕೂಡ, ಎಡ ಸಮುದಾಯವನ್ನು ಕೂಡ ಬಿಟ್ಟಿಲ್ಲ. ಎಡ ಸಮುದಾಯದ ಹಿರಿಯ ನಾಯಕರಾದಂತಹ ಮುನಿಯಪ್ಪ ಅವ್ರನ್ನು ಕೂಡ ಈ ಒಂದು ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿರುವಂತಹದ್ದು. ಮುಖ್ಯವಾಗಿ ಮುನಿಯಪ್ಪ ಅವರು ಸಂಪುಟದಿಂದ ಹೊರಗಿರ್ತಾರೆ, ಅವರ ಮಗಳು ರೂಪಕಲಾ ಅವರಿಗೆ ಈ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನೆಲ್ಲ ಲೆಕ್ಕಾಚಾರ ಹಾಕಲಾಗಿತ್ತು. ಆದ್ರೂ ಕೂಡ ಮುನಿಯಪ್ಪ ಅವರೇ ನಾನು ಸಂಪುಟದಲ್ಲಿ ಇರ್ತೀನಿ ಅನ್ನುವಂತಹ ಮನಸ್ಸನ್ನ ಮಾಡಿದ್ದಾರೆ. ಮತ್ತು ಹೈಕಮಾಂಡ್ಗೂ ಕೂಡ ಅದೇ ನಿರ್ಧಾರವನ್ನ ತಿಳಿಸಿದ್ರು. ಹೀಗಾಗಿ ಮುನಿಯಪ್ಪ ಅವರು ಕೊನೆಯ ಕ್ಷಣದಲ್ಲಿ ಅವರು ಸಂಪುಟಕ್ಕೆ ಸೇರಿರುವಂತಹದ್ದು. ಬಹುಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಒತ್ತಡವನ್ನು ಹಾಕಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ರು, DCM ಮಾಡೋದಾದ್ರೆ ಅದು ಒಂದೇ ಇರಬೇಕು, ಅದು ಪರಮೇಶ್ವರ್ ಆಗಿರಬೇಕು, ಅದು ದಲಿತ ಸಮುದಾಯದ ಪರಮೇಶ್ವರ್ ಅವರನ್ನೇ DCM ಮಾಡಬೇಕು ಅನ್ನುವಂತಹ ಪಟ್ಟನ್ನ ಸಿದ್ದರಾಮಯ್ಯ ಅವರು ಹಿಡಿದಿದ್ರು. ಹೀಗಾಗಿ ಒಂದೇ DCMಗೆ ಈಗ ಒಪ್ಕೊಂಡಿರುವಂತಹದ್ದು. ಮತ್ತೆ ಈಗ ಮಲ್ಲಿಕಾರ್ಜುನ ಪ್ರಿಯಾಂಕ್ ಖರ್ಗೆ ಅವ್ರನ್ನು ಕೂಡ DCM ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಕೂಡ DCM ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಅದೇ ಒತ್ತಡವನ್ನ ಹೇರಿದ್ರು.
ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ DCM ಆಗಬೇಕು ಅನ್ನುವಂತಹ ಬೆಂಬಲ ಒತ್ತಡ ಕೂಡ ಹೆಚ್ಚಾಗಿತ್ತು. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ ನಾಯಕರಲ್ಲಿ ಹೇಳಿದ್ರು, ಯತೀಂದ್ರ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ DCM ಆಗೋದು ಬೇಡ, ಕೇವಲ ಸಚಿವ ಸ್ಥಾನ ಸಿಕ್ಕರೆ ಸಾಕು ಅನ್ನುವಂಥದ್ದನ್ನ ಹೈಕಮಾಂಡ್ ಲೆವೆಲ್ ಕೂಡ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನು ಮಾಡಿದ್ರು. ಹೀಗಾಗಿ ಪರಮೇಶ್ವರ್ ಅವರು ಮಾತ್ರ DCM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇನ್ನುಳಿದಂತಹ 13 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಈಗ 14 ಮಂದಿ ಆಗಿದೆ. ಮುಂಬರ್ತಕ್ಕಂತಹ ಇನ್ನು 20 ಮಂದಿ ಯಾರು ಸಂಪುಟ ವಿಸ್ತರಣೆಯಲ್ಲಿ 20 ಮಂದಿ ಆಗ್ತಾರೆ, ಅವರು ಎಲ್ಲರೂ ಕೂಡ ಹೊಸ ಮುಖಗಳು ಆಗಿರ್ತವೆ. ಅದರಲ್ಲೂ ಕೂಡ ಏಜ್ ಕಡಿಮೆ ಇರತಕ್ಕಂಥ 50-40 ವರ್ಷದ ಯುವಕರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಲೆಕ್ಕಾಚಾರದಲ್ಲಿಯೇ ಎಲ್ಲವೂ ಕೂಡ ನಡೆಯುತ್ತೆ ಮುಂದಿನ ಸಂಪುಟ ವಿಸ್ತರಣೆ ಅನ್ನುವಂಥದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಲೋಕಭವನದಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ಆಗಿವೆ. 25ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪಟ್ಟಾಭಿಷೇಕ ಮಾಡಿಸ್ಕೊಳ್ತಾರೆ. ಸಂಜೆ 4:05 ಪದಗ್ರಹಣ ಟೈಮ್, 4:05. ಅದಕ್ಕೋಸ್ಕರ ಸಕಲ ಸಿದ್ಧತೆಗಳಾಗಿರುವಂಥದ್ದು. ಅದಾದ ಮೇಲೆ ಏನು ಅಂತಂದರೆ ಓಪನ್ ಜೀಪಲ್ಲಿ ಮೆರವಣಿಗೆ ಬೇರೆ ಇದೆ, ರೋಡ್ ಶೋ ಇದೆ. ಈ ಅಷ್ಟೊಂದು ಜನರನ್ನ ನಿಭಾಯಿಸೋಷ್ಟೊತ್ತಿಗೆ ಪೊಲೀಸರು ಹೈರಾಣೆದ್ದೋಗಿರ್ತಾರೆ. ಇನ್ನು ಈ ಜನರನ್ನ ಅವಾಯ್ಡ್ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಸಹವಾಸವೇ ಬೇಡ, ಲೋಕಭವನದಲ್ಲೇ ಮಾಡ್ಕೊಂಬೇಡೋಣ, ಗಾಜಿನ ಮನೆಯಲ್ಲೇ ಮಾಡ್ಕೊಂಬೇಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದು. ಆದರೆ ಇಷ್ಟೆಲ್ಲ ಆದರೂ ಕೂಡ ಜನ ಬಿಡಬೇಕಲ್ಲ. ಜನ ದೊಡ್ಡ ಪ್ರಮಾಣದಲ್ಲಿ ಬರ್ತಾನೆ ಇದ್ದಾರೆ. ಹೀಗಾಗಿ DK ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಅಭಿಮಾನಿಗಳು ಪ್ರೀತಿಯಿಂದ ಬಂದಿದ್ದಾರೆ, ಅವ್ರನ್ನ ಬೇಡ ಅನ್ನೋಕ್ಕೆ ಸಾಧ್ಯನಾ? ಅಭಿಮಾನಿಗಳು ಪ್ರೀತಿಯಿಂದ ಬರ್ತಾ ಇದ್ದಾರೆ. ನಾನಂತೂ ಯಾರಿಗೂ ಆಹ್ವಾನ ಕೊಟ್ಟಿಲ್ಲ, ಆದರೆ ಕಾರ್ಯಕರ್ತರು ತಾವಾಗೇ ಪ್ರೀತಿಯಿಂದ ಬರ್ತಾ ಇದ್ದಾರೆ ಅಂತಾರೆ DK. ನೂತನ ಮುಖ್ಯಮಂತ್ರಿ ಮಾತಾಡ್ತಾ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ, ಏನ್ ಹೇಳ್ತಿರ್ತಾರೆ? ಒಂದೇ ಒಂದು ವಿಷಯ, ನಾನು ಯಾರಿಗೂ ಜಾಗನೇ ಇಲ್ಲ. ಒಂದೇ ಸೆಕೆಂಡ್ ಸರ್. ಅವ್ರ ಪ್ರೀತಿ ಮೇಲೆ ಬಂದಿದ್ದಾರೆ, ಅವ್ರ ಪ್ರೀತಿ ಮೇಲೆ ಬಂದಿದ್ದಾರೆ. ನಾನು ಯಾರಿಗೂ ಶುಭಗಳಿಗೆ ಶುಭ ಮುಹೂರ್ತ ಬಂದಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು DK ಶಿವಕುಮಾರ್ ಅವರ ಮಾತು. DK ಶಿವಕುಮಾರ್